ಹಾಯ್ ಎವ್ರಿವಾನ್, ಡೇ 15 ಮಿನಿ ವ್ಲಾಗ್ಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಹರ್ಷಿತಾ. ಇವತ್ತು ಬೆಳಗ್ಗೆ ಬೇಗ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಬಂದು ದೇವರಿಗೆ ಹಾಯ್ ಹೇಳಿ ಹೋಗ್ತಾ ಬಾಯ್ ಹೇಳ್ಕೊಂಡು ನಾನು ಅಪ್ಪ ಅಮ್ಮನ ಜೊತೆ ಹಾಸ್ಪಿಟ್ಲ್ ಹತ್ರ ಹೋದೆ. ಇವತ್ತು ನಮ್ಮ ಅಪ್ಪ ಅಮ್ಮ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಅಂತ ಊರಿಂದ ಬಂದಿದ್ದರು. ಇವ್ರನ್ನ ಹಾಸ್ಪಿಟ್ಲ್ ಹತ್ರ ಬಿಟ್ಬಿಟ್ಟು ನಾನು ಮನೆ ಹತ್ರ ಬಂದೆ. ಆ್ಯಂಡ್ ನಾನು ಇಲ್ಲಿಗೆ ಬಂದಾಗಿಂದ ನಾನು ನಮ್ಮ ಅಪ್ಪನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಇಂಟರ್ನಲ್ಸು ಎಕ್ಸಾಮ್ ಅಂದ್ಕೊಂಡು ನಾನು ಊರಿಗೆ ಹೋಗಿರಲಿಲ್ಲ. ಇವತ್ತು ಅವ್ರು ಬಂದಿತ್ತು, ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬೇಜಾರೇನಪ್ಪ ಅಂತಂದರೆ ಬೇಗ ಹೋಗಿಬಿಟ್ರು ಅನ್ನೋದು. ಆ್ಯಂಡ್ ಇವತ್ತು ಅಭಿದು ಬರ್ಡೇ ಇತ್ತು. ಅಭಿಗೆ ವಿಶ್ ಮಾಡಿ ಇವರೆಲ್ರಿಗೂ ಚಾಕ್ಲೇಟ್ ಕೊಟ್ಟು ನಾನು ಕಾಲೇಜ್ ಕಡೆ ಬಂದೆ. ಅನು ಇವತ್ತು ಕಾಲೇಜ್ ಹತ್ರ ಬೇಗ ಬನ್ನಿ ಅಂತ ಹೇಳಿದ್ದು. ನಾನು ಟಿಫನ್ ಮಾಡಿಕೊಂಡು ಕಾಲೇಜ್ ಹತ್ರ ಹೋಗಿ ನೋಡಿದ್ರೆ ಅಕ್ಕ ಇನ್ನೂ ಬಂದೇ ಇರಲಿಲ್ಲ. ನನಗಂತೂ ಕಾದು ಕಾದು ಸಾಕೋಯ್ತು. ಫೋನ್ ಮಾಡಿದ್ರೆ ಬರ್ತಾ ಇದ್ದೀನಿ ಅಂತ ಹೇಳಿದ್ಲು. A few moments later, 2,000 years later, one eternity later. ಫೈನಲಿ ನಗ್ನಗ್ತಾ ಹಾಯ್ ಹೇಳ್ಕೊಂಡು ಬಂದ್ಲು. ಇವಳಿಗೊಂದು ಸ್ವಲ್ಪ ಬೈದು ನಾವು ಸ್ವಲ್ಪ ಮಾತಾಡ್ಕೊಂಡು ಹಾಗೆ ಕೆಳಗಡೆ ಹೋಗಿದ್ವಿ. ಇಲ್ಲಿ ಈ ಚೈಲ್ಡು ಟಿಫನ್ ಮಾಡ್ಕೊತ ಕಾರ್ಟೂನ್ ನೋಡ್ಕೊತ ಇದ್ಲು. ಇವಳಿಗೊಂದು ಸ್ವಲ್ಪ ತಮಾಷೆ ಮಾಡಿಕೊಂಡು ಇಲ್ಲೊಂದೆರಡು ಫ್ಲವರ್ದು ಫೋಟೋಸ್ ತಕ್ಕೊಂಡು ಮತ್ತೆ ನಾವು ಎಕ್ಸಾಮ್ ಬರೆಯೋದಕ್ಕೆ ಬಂದ್ವಿ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮಧ್ಯಾಹ್ನ ಊಟಕ್ಕೆ ಹೋಗಿದೆ. ಮಳೆ ತುಂಬ ಬಂದುಬಿಟ್ಟಿತ್ತು. ಈ ಥರ ಇದ್ದಾಗ ಓಡಾಡೋಕ್ಕೆ ಭಯ ಆಗುತ್ತೆ. ಯಾಕಪ್ಪ ಅಂದರೆ ಜಾರ್ ದಬ್ಬ ಕುಂತೀವಿ ಅಂದ್ಬಿಟ್ಟು ಊಟ ಮಾಡ್ಕೊಂಡ್ಬಂದು ಮತ್ತೆ ನೀರು ಚೇಂಜ್ ಮಾಡಿಕೊಂಡು ಎಕ್ಸಾಮ್ ಬರೆಯೋಕೆ ಕೂತ್ಕೊಂಡೆ. ಮತ್ತು ಸಂಜೆ ಅನುಗೆ ಬಾಯ್ ಹೇಳಿ ನಾನು ಮನೆ ಕಡೆ ಹೊರಟೆ. ಈ ಬ್ಲಾಗ್ ಇಲ್ಲಿ ಏನು ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.